ಹಾಸನದ ಹನುಮಂತಪುರದಲ್ಲಿ ವಸತಿ ಪ್ರದೇಶದಲ್ಲಿ ಬಾರ್ ಅನ್ನ ತೆರೆಯೋದಕ್ಕೆ ಮುಂದಾಗಿದ್ದಾರಂತೆ. ಇದನ್ನ ವಿರೋಧಿಸಿ ಇದೀಗ ಗ್ರಾಮಸ್ಥರು ಅಬಕಾರಿ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಸ್ಥಳವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ವಸತಿ ಪ್ರದೇಶ ಇದೆ, ಸ್ಥಳದಲ್ಲೇ ಹತ್ರದಲ್ಲೇ ಶಾಲೆ ಇದೆ, ಶಾಲಾ ಮಕ್ಕಳು ಓಡಾಡ್ತಕ್ಕಂಥ ಜಾಗ ಅಂಡ್ ನಾವೆಲ್ಲ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಅನುಮತಿ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಅಬಕಾರಿ ಇಲಾಖೆಗೆ ಭೇಟಿಯನ್ನ ನೀಡಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಏನಿ ಬಾರ್ ಸ್ಥಳಾಂತರದ ಕಟ್ಟಡ ಏನ್ ಮಾಡ್ತಾ ಇದ್ದಾರೆ, ಇಲ್ಲೇ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಕುಟುಂಬಗಳ ವಸತಿ ಜಾಗ ಇದೆ. ಯಾಕದನ್ನ ಹೇಳಿದ್ದಾರೆ ಅಂತ ಅಂದ್ರೆ SC/ST ವಾಸ ಆಗಿದ ಪೀಪಲ್ಸ್ ಜಾಗ ಏನು ವಾಸ ಆಗಿದ್ದಾರೆ ಆ ಜಾಗದಿಂದ ಇಷ್ಟು ಮೀಟರ್ ಅಂತರದಲ್ಲಿ ಮಾಡಬಾರದು ಅಂತ ಒಂದಿಷ್ಟು ಕಾನೂನುಗಳಿದೆಯಂತೆ. ಅವೆಲ್ಲವನ್ನು ಕೂಡ ಮೀರಿ ಈ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಹಾಗಾಗಿ ಮರುಪರಿಶೀಲನೆ ಮಾಡಬೇಕು ಸ್ಥಳವನ್ನ ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ. ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದೀಗ ಅಬಕಾರಿ ಸಚಿವರಾಗಿದ್ದಾರೆ. ಈ ಹಿಂದೆ ಸದನದಲ್ಲಿ ನಿಂತು ರೈತರಿಗೆ ಇದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡಿದ್ದವರು ಶಿವಲಿಂಗೇಗೌಡರು. ಅಬಕಾರಿ ಅಂತ ಅಂದ್ರೆ ಎಣ್ಣೆ ಅಂಗಡಿಗಳಿಂದ ರೈತರಿಗೆ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದ್ದವರು ಶಿವಲಿಂಗೇಗೌಡರು. ಹಾಗಾಗಿ ನಿಮ್ಮ ಮನವಿ ಏನಾದ್ರು ಶಿವಲಿಂಗೇಗೌಡರು ಕಿವಿಗೆ ಬಿದ್ರೆ ಯಾವ ಕಾರಣಕ್ಕೂ ಅಲ್ಲಿ ಬಾರ್ ಮಾಡಕ್ ಬಿಡದಿಲ್ವೇನೋ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಅದ್ರ ಬಗ್ಗೆ ಬಹಳಷ್ಟು ಅಪಾರವಾದ ಇದನ್ನ ಇಟ್ಕೊಂಡಿದ್ದವರು ಶಿವಲಿಂಗೇಗೌಡರು. ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ಆದಾಯವನ್ನ ಪಾಪದ ಹಣ ಅಂತ ಅಂದಿದ್ದವರು ಈ ಹಿಂದೆ. ಹೀಗಾಗಿ ಇಂಥದ ಪಾಪ ಕೃತ್ಯಕ್ಕೆ ಶಿವಲಿಂಗೇಗೌಡರು ಬಿಡೋದಿಲ್ಲ. ನಿವಾಸಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಬಾರ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಅವ್ರ ಗಮನಕ್ಕೆ ಒಂದ್ಸಲಿ ತಂದ್ರೆ ಇದೇನು ಆಗೋದಿಲ್ಲ ಅಂತ ಕೇಳ್ತೀನಿ ನನ್ನ ಪ್ರಕಾರ. ಆದ್ರೂ ಇವ್ರು ಮನವಿ ಕೊಟ್ಟಬೇಕು, ಕಟ್ಟಿದ್ದಾರೆ, ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ವಿಷಯನೇ ಕುಡಿತೀವೋ ಹೊತ್ತು ಅಲ್ಲಿ ನಾವು ಬಾರ್ ಮಾಡಕ್ ಕೊಡಲ್ಲ. ನಿಮ್ಮ ಕೈ ಮುಗಿದು ನಿಮ್ ನೀವು ಕೊಡಿ, ನಾನು ಅದನ್ನೆಲ್ಲ ಆತರ ಎಲ್ಲ ನಾವು ಕಾನೂನು ಉಲ್ಲಂಘನೆ ಮಾಡಿ ಏನು ಕೊಡಲ್ಲ. ದೂರ ದೂರ ಹೊರಗಡೆ ತಿರ್ಗು ಮುರ್ಗು ಹಳಿಯಕ್ ಬರೋದು. ಅವ್ರು ಹೇಳ್ದಂಗೆ ನಾವು ಸುಮ್ಮನೆ ಇದೀವಿ. 90 ಮೀಟರ್ ಬಂದಿದೆ ಕಾನ್ವೆಂಟ್. ಮತ್ತೆ ಅಲ್ಲಿ ಒಬ್ರು PDO ಇದ್ದಾರೆ ಮೇಡಮ್, ಅವರು ಅವ್ರ ಕಡೆ ಲಂಚ ತಿಂದು ಅವನು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೇನೆ. ಅವನನ್ನ ಏನಾದ್ರು ಮಾಡಿ ನಾವು ಹೊರಗಡೆ ಹಾಕ್ಲೇಬೇಕು. ಇರೋ ರಸ್ತೆನೇ ಇಲ್ಲ ಅಂತ ಅವರು ಪ್ರೂವ್ ಮಾಡಕ್ ಟ್ರೈ ಮಾಡ್ತಾರೆ. ಆಯ್ತು, ನೀವು ಕೊಟ್ಟಿದ್ದೀರಲ್ಲ. ಪ್ರತಿಯೊಂದು ಮನೆಗೂ ಈ ಸತ್ತು ಅಂದ್ರೆ ಮತ್ತೆ ಕಾಲೋನಿ 50 ಮನೆ ಇದ್ರೆ ಮಾತ್ರ ಕಾಲೋನಿ, 25 ಮನೆ ಇದ್ರೆ ಹನುಮಂತಪುರದವ್ರಿಗಿಂತ ತುಂಬಾ ಹಳ್ಳಿಗಳು, ರಿಮೋಟ್ ಹಳ್ಳಿಗಳಿಂದ ಬಂದು ಓದುವಂತ ಮಕ್ಕಳು ತುಂಬಾ ಜಾಸ್ತಿ ಇದಾರೆ. ಮತ್ತೆ ಕಾಂಪೌಂಡ್ ಗೆ 80 ಮೀಟರ್ ಇದೆ ಅಷ್ಟೇ ಕಾಂಪೌಂಡ್ ಗೆ. ಬಟ್ ಇಲ್ಲಿ ಪಾರ್ಕಿಂಗ್ ಮಾಡೋದು ಕಾಂಪೌಂಡ್ ಇಂದಾನೆ. ಯಾರು ಬಾರ್ ಒಳಗಡೆ ಹೋಗಿ ಕುಡಿಯಲ್ಲ, ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡೆ ಕುಡಿಯೋದು, ಕಾರ್ ನಲ್ಲಿ ಹಾಕೊಂಡು ಕುಡಿಯೋದು. ಅದು ಅಳತೆ ಇಲ್ಲ ಅಂತ. ನಮ್ದು ಹನುಮಂತಪುರ ಗ್ರಾಮ, ಗೊರೂರ್ ರೋಡು, ಹಾಸನ್ ತಾಲೂಕು. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು 200 ಮಕ್ಕಳ ಮೇಲೆ ಓಡಾಡ್ತವೆ. ಆನ್ ದ ವೇ ವಾಸ್ತವ ಮನೆಗಳಿದೆ. 500 ಮಕ್ಕಳು ಓಡಾಡ್ತೇವೆ. ಮತ್ತು ಅಂದವೇ ಕಾನ್ವೆಂಟ್ ಇದೆ. ಯಾವುದೇ ಕಾರಣಕ್ಕೂ ವಿಷ ಕುಡಿತೇವೋ ಹೊರತು ನಾವು ಬಾರ್ ಮಾಡಕ್ಕೆ ಬಿಡಲ್ಲ. ಕಾಲೋನಿ ಇದೆ ನಮಗೆ. ನಾವು ಅದನ್ನು ಫೌಂಡೇಶನ್ ಹಾಕುವಾಗಲೇ ವಾಸ್ತವ ನಾವು ಹೇಳಿದ್ದೀವಿ, ಇಲ್ಲಿ ನಾವು ಮಾಡಕ್ಕೆ ಕೊಡಲ್ಲ ಅಂತ. ಇಲ್ಲ ಅಂತ ಒಳ್ಳೊಂದೊಳಗೆ ಕೊಡಕ್ಕೆ ಮಾಡಿದ್ದಾರೆ. ಪ್ರೈವೇಟ್ ಸ್ಕೂಲು, ಕಾನ್ವೆಂಟು ಎಲ್ಲ ಇದೆ. ಮಳೆ ಹೋಗಿದೆ, ಜನಗಳಿಗೆ ತಿನ್ನಕ್ಕೆ ನೀರು ಕುಡಿಯೋಕ್ಕೆ ಮಾಡಿಕೊಡ್ಲಿ. ಅದನ್ನು ಬಿಟ್ಬಿಟ್ಟು ಬಾರ್ ಇಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ವಿಷ ಕುಡಿದ್ರೂ ನಾವು ಕೊಡಲ್ಲ. ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಆ ಓನರ್ನು ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಇನ್ನೊಂದು ಇಷ್ಟು ಜನ ಎಲ್ಲ ಬಂದಿರೋದು, ಇವತ್ತು ಇಲ್ಲಿಗೆ ಮಾತ್ರ ಇಷ್ಟು ಜನ ಬಂದಿರೋದು. 1000 ಜನ ಆಗ್ಬೋದು, 2000 ಜನನೂ ಆಗ್ಬೋದು, 3000 ಜನನೂ ಆಗ್ಬೋದು. ಅದು ಈಗ ಓಪನ್ ಮಾಡ್ತೀಯಾರಲ್ಲ, ಅವ್ರು ಹೋದಾಗ ರಸ್ತೆ ಇಲ್ಲ ಅಂತ ಬರ್ಕೊಡ್ತಾರೆ. ಈಗ ನಾವು ಹೋದಾಗ ರಸ್ತೆ ಇದೆ ಅಂತ ಬರ್ಕೊಡ್ತಾರೆ. ಅವರು ಹಂಗೆಲ್ಲ ಮಾಡಂಗಿಲ್ಲ. ಅವ್ರು PDO ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು ನೀವು ಇಲ್ಲಿ ಬಾರ್ ಈಗ ಅನುಮತಿ ಕೊಡ್ತೀರಲ್ಲ ಅದನ್ನು ಬಂದ್ ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಆದರೆ ನಾವು ದೊಡ್ಡದು ಹೋರಾಟ ಮಾಡ್ತೀವಿ ಮತ್ತು ಸ್ಟ್ರೈಕು ಮಾಡ್ತೀವಿ, ಆಯಿತಾ? ಅದನ್ನೇ ಹೇಳ್ತಾ ಇರೋದು. PDO ಸ್ವಲ್ಪ ಗಮನ ಹರಿಸ್ಬಿಟ್ಟು ಇದಕ್ಕೆ ಲೈಸೆನ್ಸ್ನ ಅವರು ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪುರ ಗ್ರಾಮಸ್ಥರು ಮತ್ತು ನಾನು ಮಾಜಿ ಪಂಚಾಯತಿ ಮೆಂಬರ್ ಆಗಿದ್ದೆ. ಆ ಏರಿಯಾದಲ್ಲಿ ನಾವು ಭಾರೀ ತೊಂದರೆ ಆಗ್ತಾಯಿದೆ. ಎಷ್ಟು ರಿಕ್ವೆಸ್ಟ್ ಕೇಳಿದ್ರೂ ಯಾವ ಅಧಿಕಾರಿಗಳಾಗಲಿ, ನಮ್ಮ ಶಾಸಕರಾಗಲಿ, ಏನೇ ಆಗಲಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ನಮ್ಮ ಶಾಸಕರೆಲ್ಲ ಬಂದು ಅದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ಇರೋ ಕಾಲೋನಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ಎದುರಿಗೆ ಮನೆ ಮಕ್ಕಳು ತೋರಿಸಿದ್ರೆ ಎದುರಿಗೆ ಕುತ್ಕೊಂಡು ನೋಡಬೇಕು. ಮತ್ತೆ ಬರ್ತಾರೆ ರೋಡಲ್ಲಿ ಅಲ್ಲೇ ನಿಂತ್ಕೊಂಡು ಹುಚ್ಚ ಹೋಗ್ತಾರೆ. ಆ ಪ್ಲೇಸೇ ಹಾಸ್ಟೆಲ್ ಪ್ಲೇಸ್ ಅದು. ನಾನೇ ತುಂಬ ಮಕ್ಕಳು ಆಕ್ಸಿಡೆಂಟ್ ಆಗಿರೋ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದೀನಿ. ಎಲ್ಲ ಮಾಡಿದ್ದೀವಿ ನಾವು. ಅದು ಮಾಡಿ ಇವ್ರಿಗೆಲ್ಲ ಹೇಳಿದ್ರು, ಇವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಂದರೆ ಯಾವ ಅಧಿಕಾರಿಗಳೇ ಆಗಲಿ ಏನೇ ಆಗಲಿ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಅಳತೆ ಮಾಡ್ತಾರೆ.
ಮಾಡ್ತಾರೆ, ಸೀದಾ ಬರ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ನಾವು ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟಿದ್ದೀವಿ, ಎಲ್ಲರಿಗೂ ಮನೆ ಪಿ ಡಿ ಒಗೂ ಕೊಟ್ಟಿದ್ದೀವಿ. ಫಸ್ಟ್ ಮನವಿ